ಆಗಿಲ್ಲ ಅನ್ಸುತ್ತೆ ಮಹಿಳೆಯರಿಗೂ. ಸ್ವಾಭಿಮಾನಿ ಕನ್ನಡದ ಹೆಣ್ಣೆ ದೌರ್ಜನ್ಯದ ವಿರುದ್ಧ ಕೆಆರ್ಎಸ್ ನಿಲ್ಲಿಸಿ ಸಾರಾಯಿ ಸಾಕು, ಕೆಆರ್ಎಸ್ ಪಕ್ಷಕ್ಕೆ. ಇಂದಿನ ಕೆಆರ್ಎಸ್ ಮಹಿಳಾ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೆಆರ್ಎಸ್ ಪಕ್ಷದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಆಶಾ ವೀರೇಶ್ವರ್ ಅವರೇ, ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮತ್ತು ಮಹಿಳಾ ಘಟಕದ ಉಸ್ತುವಾರಿಯಾಗಿರುವಂತಹ ಇಂದಿರಾ ರೆಡ್ಡಿ ಅವರೇ, ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ರಂಜಿನಿ ಮತ್ತು ದೀಪಾರವರೇ, ಕೋಲಾರ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮೀರವರೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಘಟಕದ ಪದಾಧಿಕಾರಿಗಳೇ, ಇಲ್ಲಿ ಕೆಆರ್ಎಸ್ ಪಕ್ಷದ ಮಹಿಳಾ ಸೈನಿಕರಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂತಹ ಎಲ್ಲ ಒಡನಾಡಿಗಳೇ ಮತ್ತು ಕೆಆರ್ಎಸ್ ಪಕ್ಷದ ವೀರ ಸೇನಾನಿಗಳೇ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದ ಎಲ್ಲ ಸಾಧಕರೇ, ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇದೊಂದು ಕೆಆರ್ಎಸ್ ಪಕ್ಷದ ಇತಿಹಾಸದಲ್ಲಿ ಒಂದು ವಿಶಿಷ್ಟವಾದಂತಹ ದಿನ. ಯಾಕೆಂದ್ರೆ ಈಗಾಗಲೇ ಹೇಳಿದಾಗೆ ಹಲವಾರು ಗಣ್ಯರು ನಮ್ಮ ಪಕ್ಷದ ಮೊದಲ ಮಹಿಳಾ ಸಮಾವೇಶ ಇದು. ಸುಮಾರು 6 ವರ್ಷಗಳಿಂದ 5.5-6 ವರ್ಷಗಳಿಂದ ನಾವು ನಿರಂತರವಾಗಿ ಪಕ್ಷವನ್ನ ಕಟ್ತಾ ಬಂದಿದ್ದಾಗ ನಮ್ಗೆ ಮಹಿಳಾ ಘಟಕವನ್ನ ಮಾಡೋದು ಬಹಳ ಕಷ್ಟ ಆಗಿತ್ತು. 2-3 ವರ್ಷಗಳಿಂದ ಬಹಳ ನಿರಂತರವಾಗಿ ಅದನ್ನ ನಿರ್ಮಿಸೋದಿಕ್ಕೆ ಕಟ್ಟೋದಿಕ್ಕೆ ಕಷ್ಟಪಟ್ವಿ. 2022-23 ಸಂದರ್ಭದಲ್ಲಿಯೇ ಇಂದಿರಾ ರೆಡ್ಡಿ ಅವರು ಹಲವಾರು ನಾಯಕಿಯರು